ವೆಲ್ಕಮ್ ಟು ಮೈ ಚಾನಲ್ ಲರ್ನಿಂಗ್ ಆರ್ಟ್. ಇದು ನನ್ನ ಫಸ್ಟ್ ವಿಡಿಯೋ ಇನ್ ದಿಸ್ ಚಾನಲ್. ಯಾಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಐ ಲವ್ ಡ್ರಾಯಿಂಗ್. ಸೊ ನಾನು ಕಲಿತ್ಕೊಂಡು ಹೂ ಆರ್ ಇಂಟ್ರೆಸ್ಟೆಡ್ ಅವರು ಕಲಿತ್ಕೊಳ್ಳಿ ಅಂತ. ಆ್ಯಂಡ್ ಬೇಸಿಕಲಿ ಇಟ್ಸ್ ಅ ಫಸ್ಟ್ ಸ್ಟೆಪ್. ಟೇಕ್ ಎನಿ ಶೀಟ್. if we are beginner, take any sheet, any form of sheet, no problem. Take any pencil. Okay, so first step is lines. ಲೈನ್ ಕರೆಕ್ಟಾಗಿ ಹಾಕೋಕ್ಕೆ ಸ್ಟ್ರೈಟಾಗಿ ಹಾಕೋಕ್ಕೆ ಬರಬೇಕು. ಆ್ಯಂಡ್ ಡಿಫ್ರೆಂಟ್ ಶೇಪ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಲೈನ್ ಸ್ಟ್ರೈಟಾಗಿ ಬರಬೇಕು. ಸೊ ಮೇಕ್ ಶೋರ್ ಯುವರ್ ಲೈನ್ ಆರ್ ಸ್ಟ್ರೈಟ್. If it is not straight, you can use scales. Randomly do like this. Daily, if you practice 10 to 15 minutes, this straight lines or horizontal lines, or if you make circle, not do a oval, make sure it is circle. Practice these shapes until ನಮಗೆ ಅದು ಕರೆಕ್ಟಾಗಿ ಬರೋ ತನಕ. ಮೇಕ್ ಶೋರ್. ಆ್ಯಂಡ್ ಮೇನ್ ಥಿಂಗ್, ಹೋಲ್ಡ್ ಯುವರ್ ಪೆನ್ಸಿಲ್ ಆರ್ pencil to leave this much gap and hold from here. And ಅದು ಗ್ಯಾಪ್ ಇರಬೇಕು. Then draw a straight line and horizontal lines and circles, and make sure the circles are, until and unless the circles are literally round shape. Practice this daily. Practice this 10 minutes and you'll get that. Practice in any random sheet. I'll think that ಡ್ರಾಯಿಂಗಿಗೆ ಇದೇ ಥರ ಶೀಟ್ ಬೇಕು, ಇದೇ ಥರ ಪೆನ್ಸಿಲ್ ಬೇಕು. ಐ ಡೋಂಟ್ ಥಿಂಕ್ ದಟ್ ರಿಕ್ವೈರ್ಡ್ ಫಾರ್ ಅ ಬಿಗಿನರ್ಸ್. ಆ್ಯಂಡ್ ಇಫ್ ಯು ಡೂ ಲೈಕ್ ಪರ್ಟಿಕ್ಯುಲರ್ ಸ್ಟೈಲ್ ಆ ಥರ ಮಾಡೋಕ್ಕೋದ್ರೆ ಫಾರ್ ಅ ಶೇಡಿಂಗ್, ಅದಕ್ಕಾದರೆ ಪರ್ಟಿಕ್ಯುಲರ್ ಪೆನ್ಸಿಲ್ಸ್, ಡಾರ್ಕ್ ಶೇಡ್ಸ್ ಆಫ್ ಪೆನ್ಸಿಲ್ಸ್ ಬೇಕು ಆ್ಯಂಡ್ ಪರ್ಟಿಕ್ಯುಲರ್ ಶೀಟ್ ಬೇಕು. ಆ್ಯಂಡ್ ಟು ಪ್ರಾಕ್ಟೀಸ್, ವಿ ಕ್ಯಾನ್ ಪ್ರಾಕ್ಟೀಸ್ ಫ್ರಮ್ ಎನಿಥಿಂಗ್. And try to practice this. And in the next video I'll tell about the shapes, basic shapes which we should have to learn. And one more thing, you can also practice these lines and kind of waves and like this random lining. ಆ್ಯಂಡ್ ಇದು ಏನಕ್ಕಂದರೆ ನಿಮ್ಮ ಕೈಗೆ ಅದು ಹ್ಯಾಬಿಟ್ ಆಗುತ್ತೆ, ಕೈಗೂ ಮೈಂಡ್ಗೂ. ಆ್ಯಂಡ್ ಅದು ಮೇಕ್ ಶೋರ್ ಆಗುತ್ತೆ ವಿ ಆರ್ ಡ್ರಾಯಿಂಗ್ ಹ್ಯಾಬಿಟ್ ಥರ ಫೀಲ್ ಆಗುತ್ತೆ. ಅದಕ್ಕೆ ದಟ್ಸ್ ಇಟ್ ಫಾರ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇಪ್ಸ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.